ನನ್ನ ಕೈಲಿ ಒಂದಷ್ಟು ಫೋಟೋಸ್ಗಳನ್ನ ಇಟ್ಕೊಂಡಿದ್ದೀನಿ. ನಮ್ಮಮ್ಮ ಫೋಟೋ ತಗೊಳಂಗಿಲ್ಲ ನಂಗೆ. ಡ್ರೆಸ್ ಮಾತ್ರ ಸಖತ್ತಾಗಿದೆ. ಸಿಂಪಲ್ ಏನ್ ಗೈಸ್, ಕೇಕ್ ನೋಡಿ ಎಷ್ಟು ದೊಡ್ಡದಾಗಿದೆ. ನಾನು ಯಾರಿಗೆ ರಗಳೆ ಮಾಡಿ ನನಗೆ ಮಾಡ್ಸೋ ಅಂತ ಹೊತ್ತು ಬಾಗ್ ನನ್ನ ಹತ್ರ ತಪ್ಕೊಂಡಿರ್ತದೋ ಅದೇ 8 ಬಾಲ್ಸ್ ನುಂಗ್ಬಿಟ್ಟಿದ್ದಾಳೆ. ಆಸ್ಪತ್ರೆ ಕರ್ಕೊಂಡೋಗಿ ಚೆಕ್ ಮಾಡಿಸ್ತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಕೈಲಿ ಒಂದಷ್ಟು ಫೋಟೋಸ್ಗಳನ್ನ ಇಟ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರ್ಬೋದು, ಒಂದು ಫೋಟೋ ಅಂತಂದರೆ ಒಂದು ಎಷ್ಟು ಮೆಮೊರೀಸ್ ಇರುತ್ತೆ ಒಂದು ಫೋಟೋ ಹಿಂದೆ, ಮತ್ತು ಎಷ್ಟು ಒಂದು ಸ್ಟೋರೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಹತ್ರ ನಾನು ಚಿಕ್ಕದ್ರಿಂದ ಅಂದರೆ ಒಂದು ಫೋಟೋ ಇದೆ ನೋಡಿ. ಸೊ ಈ ಥರ ನಾನು ಚಿಕ್ಕವಳಿದ್ದಾಗಲಿಂದ ಆದಷ್ಟು ಅಂದರೆ ನಾನು ಬೆಳೀತಾ ಏನು ಫೋಟೋಸ್ಗಳೆಲ್ಲ ತೆಗೆದಿದ್ದೀವಿ. ಸೊ ಅದ್ರ ಹಿಂದೆ ಇರೋವಂಥ ಒಂದು ಸ್ಟೋರೀಸ್ನ ಕೇಳೋಣ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಇಬ್ಬರು ಇಲ್ಲಿ ನನ್ನ ಜೊತೆ ಕೂತಿದ್ದಾರೆ. ಸೊ ಅದೆಲ್ಲ ಫೋಟೋಸ್ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ನನ್ನ ಲೈಫ್ನ ಸ್ಟೋರಿನ ನನ್ನ ಜೊತೆಗೆ ನೀವು ಕೇಳಿ. ಇದು ನನ್ನ ಮಗಳ ಫಸ್ಟ್ 9ನೇ ತಿಂಗಳ ಪಾಪು. ಇದು ಪಾಪು ಫೋಟೋ. ಇದು 9 ತಿಂಗಳು 11 ತಿಂಗಳೊಳಗಡೆ ಮುಡಿ ತೆಗಿಸ್ಬೇಕು ಅಂತ ನಾವು ಇದಕ್ಕೆ ಹೂ ಮುಡಿಸ್ಬಿಟ್ಟು, ಹೂವೆಲ್ಲ ಕಟ್ಟಿ ಹೂ ಮುಡಿಸಿ ಜುಟ್ಟೆಲ್ಲ ಹಾಕಿ ಹೊಸ ಬಟ್ಟೆ ತಂದು ಫೋಟೋ ತೆಗೆಸಿ, ಕೂದಲಿದ್ದಾಗ ಹೆಂಗಿರುತ್ತೆ ಪಾಪು, ಕೂದಲಿದ್ದಾಗ ಹೆಂಗಿರುತ್ತೆ ಅಂತ ಮೆಮೊರೀಸಿಗೋಸ್ಕರ ಈ ಥರ ಮಾಡಿರ್ತೀವಿ ನಾವು. ಆಮೇಲೆ ಒಂದು ಸಲ ಒಂದು ಬಟ್ಟೆನೂ ಸಹ ಹಾಕಿಬಿಟ್ಟು ಮತ್ತೆ ಸರಿಯಾಗಿಲ್ಲ ಅಂತ ವಾಪಸ್ ಕೊಟ್ಟು ಫೋಟೋ ತೆಕ್ಕೊಂಡು ವಾಪಸ್ ತಂದಿದ್ದು ಇದೆ, ಬೇರೆದು ಆ ಥರ ಮಾಡಿರೋದು ಇದು. ನಮ್ಮಮ್ಮ ಫೋಟೋ ತಗೊಳಂಗಿಲ್ಲ ನನಗೆ. ಎಲ್ಲಮ್ಮ ಜುಟ್ಟಲ್ಲಮ್ಮ, ನನ್ನ ಜುಟ್ಟಿದೆ ಅಂದ್ರಲ್ಲ, ಜುಟ್ಟೆ ಕಾಣಿಸ್ತಿಲ್ಲ, ಬರೀ ಎಲ್ಲೋ ಹೂ ಸಿಕ್ಸಿರೋದು ಗೊತ್ತಾಗ್ತಾ ಇದೆ. ಇದಲ್ಲ ಮೇನ್ ಬಟ್ಟೆ. ಗೈಸ್ ಬಿಟ್ಟಿ ಬಟ್ಟೆ ಇದು. ಗೈಸ್ ನಾವಿವಾಗ ಆನ್ಲೈನ್ ಏನು ಆರ್ಡ್ರ್ ಮಾಡಿಕೊಂಡು ಯೂಸ್ ಮಾಡ್ಬಿಟ್ಟು ಆಮೇಲೆ ರಿಟರ್ನ್ ಮಾಡ್ತೀವಿ ನೋಡಿ. ಸೊ ಆ ಥರ ಇವ್ರು ಅವಾಗಲೇ ಮಾಡಿದ್ದಾರೆ ನೋಡಿ. ಮಾಸ್ಟರ್ ಮೈಂಡ್ಸ್ ಅಲ್ಲೇ ಬಂದಿರೋದು ನೋಡಿ ನಮಗೆಲ್ಲ. ನಮ್ಮ ಜೀನ್ಸ್ ಎಲ್ಲ ಥರ ಬುದ್ಧಿ ಇನ್ನೆಲ್ಲಿಂದ ಬರುತ್ತೆ ಹೇಳಿ. ಸೊ ಅಲ್ಲಿಗೆ ಈ ಒಂದು ಫೋಟೋ ಸ್ಟೋರಿ ಮುಗೀತು. 9ನೇ ತಿಂಗಳು ಮಂಡ್ಯ ತೆಗೆಸಿದ ಮೇಲೆ ಇದನ್ನು ಫೋಟೋ ತೆಗೆಸ್ಬಿಟ್ಟು ಟೆಂಪಲ್ ಹತ್ರ ಹೋದಾಗ ತೆಗೆಸಿದ ಫೋಟೋ ಇದು. ಡ್ರೆಸ್ ಮಾತ್ರ ಸಖತ್ತಾಗಿದೆ. ಅದು ಯಾರು ಗೊತ್ತಿಲ್ಲ, ನನ್ನ ಮಕ್ಕದ ಮೇಲೆ ಬಟ್ಟೆ ಮೇಲೆ ಎಲ್ಲ ಗೀಚ್ಬಿಟ್ಟಿದ್ದಾರೆ. ಯಾರು ಅದಾವೆ ಗೀಚಿರೋದು. ನಾನು ಗೀಚಿರೋದು, ನಾನು ಗೀಚಲಿ. ಸಣ್ಣ ಪಾಪ ಎಡ್ದಕ್ಕೆ ಇಟ್ಕೊಳ್ಳೋದು ಬುಕ್ ಬರ್ತದೆ ಎಲ್ಲ ಗೀಚಿ ಗೀಚಿದ್ ನಮ್ಮ ಅಪ್ಪನೇ ಮಾಡಿರೋದು, ನಾನಲ್ಲ. ಅದು ಫೋಟೋ ತೋರಿಸಿದೆ 9 ತಿಂಗಳು ಪಾಪದು. ಅದಾದಮೇಲೆ ಮಂಡೆ ತೆಗೆಸಿ ವರ್ಷದ ಬರ್ತಡೇ ಮಾಡ್ತಾರೋ ಫೋಟೋ ಇದು. ಈ ಒಂದು ಲುಕ್ನ ನಾನು ರಿಕ್ರಿಯೇಟ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಬಟ್ ನಮ್ಮ ಮನೇಲಿ ಯಾರು ನನಗೆ ಕೂದಲು ತೆಗ್ಸೋಕೆ ಬಿಡ್ತಾ ಇಲ್ಲ. ಅವಾಗ ಬೇಡ ಅಂದರೂ ತೆಗ್ಸೋರು, ಇವಾಗ ಬೇಕು ಅಂದರೂ ತೆಗ್ಸೋಕೆ ಬಿಡ್ತಿಲ್ಲ. ಬಟ್ ಆದರೆ ಈ ಫೋಟೋಲಿ ತುಂಬ ಕ್ಯೂಟ್ ಆಗಿದ್ದೀನಿ. ಐ ಥಿಂಕ್ ಇದೊಂದೇ ಅನಿಸುತ್ತೆ ನನ್ನ ಬರ್ಡೇನ ಪ್ರಾಪರಾಗಿ ಸೆಲೆಬ್ರೇಟ್ ಮಾಡಿರುತ್ತೆ ನನ್ನ ಲೈಫಲ್ಲಿ. ಅಪ್ಪ ಅಂತೂ ಫುಲ್ಲು ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್ ಥರ ಕಾಣಿಸ್ತಾರೆ. ಅವರು ಅಂತ ಗೊತ್ತಾಗೋದೇ ಇಲ್ಲ ಹೆಂಗಾಗಿದ್ದಾಗ. ನಾನು ಇವಾಗ ಕೂದಲು ತೆಗ್ಸಿದ್ರೆ ಹೆಂಗೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು AI ಜನ್ರೇಟ್ ಮಾಡಿ ಒಂದು ಫೋಟೋ ಹಾಕ್ತೀನಿ ನೋಡಿ. ಒನ್ ಆಫ್ ದ ಫೇವ್ರೆಟ್ ಫೋಟೋ ಅಂತ ಹೇಳ್ಬೋದು. ಅಪ್ಪಾಜಿ ನಿಮಗೇನು ಮೆಮೊರಿ ಇದೆಯಪ್ಪ ಇದ್ರ ಹಿಂದೆ? ಬರ್ತಡೇ ಮಾಡುವಾಗ ಅವಾಗ ಆ್ಯಕ್ಚುಲಿ ನಾವು ಸ್ವಲ್ಪ ರಿಸ್ಕಲ್ಲಿದ್ವು. ಮನೆಗೆಲ್ಲ ಕೈ ಹಾಕಿ ಮನೆ ಕಟ್ಟೆ ರಿಪೇರಿ ಇದ್ವಾ, ಹಾಗಾಗಿ ಟೈಮ್ ಸಿಗ್ತಾರಲ್ಲ, ಹಾಗಾಗಿ ಬರ್ತಡೇ ಮಾಡಿದ್ವಿ. ಯಾರನ್ನೂ ಕರೀಲಿಲ್ಲ, ಅಷ್ಟೇ ಸಿಂಪಲ್ಲಾಗೆ ಮಾಡಿ ಮುಗಿಸಿದ್ವಿ ಅಷ್ಟೇ. ಸಿಂಪಲ್ ಏನು ಗೈಸ್, ಕೇಕ್ ನೋಡಿ ಎಷ್ಟು ದೊಡ್ಡದಾಗಿದೆ. 1ನೇ ತರಗತಿ ಸ್ಕೂಲಿಗೆ ಹೋಗುವಾಗ ತೆಗೆಸಿದ ಫೋಟೋ ಇದು. ಇದು ಯಾವಾಗ ಇದು ಫೋಟೋ ತೆಗೆಸಿರೋದು ಅಂದರೆ ನಮ್ಮ ನಂಜುಂಡಿಯವರು, KP ನಂಜುಂಡಿ ಅಂತ ಗೊತ್ತಿರ್ಬೋದು, ನಮ್ಮ ವಿಶ್ವಕರ್ಮ ಸಂಘದ ಅಧ್ಯಕ್ಷರವರು. ಅವರಿಗೆ ನಾವು ಗೀಸಿದಂಥ ಫೋಟೋ ಇದು. ಇದು ಮೆಮೊರೀಸ್ಗೋಸ್ಕರ ಇಟ್ಕೊಂಡಿದ್ವಿ ನಾವು. ಚೆನ್ನಾಗಿದೆಯಾ ಗೈಸ್? ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕೂಲಿಗೆ ಸೇರಿಸಿದಾಗ ನಾವು SSC ಸೇರಿಸಿದ್ವಿ. LKG UKG ಎಲ್ಲ ಹಳೆಬೀಡು ಅಂಡ್ KB ಹಳಲೆ ನಡೀತು. ಆಮೇಲೆ ನಾನು ಸ್ಕೂಲ್ ಬಿಟ್ಟೆ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ. ಅವ್ರ ಜೊತೆಲೇ ಕರ್ಕೊಂಡು ಹೋಗ್ತಿದ್ದೆ. ನಾನು ಮನೆಯಲ್ಲಿ ಉಳಿದಂಥ ಟೈಮಲ್ಲಿ ಇವಳನ್ನ ಬೇಲೂರು ಸ್ಕೂಲಿಗೆ ಸೇರಿಸಿದ್ದು. ಅವಾಗ ಏನಾಯಿತು, ನಮ್ಮದೇ ಸ್ವಂತ ವ್ಯಾನ್ ಮಾಡಿದ್ವಿ, ವ್ಯಾನಲ್ಲಿ ಕಳಿಸೋದು ಅಂತ ಆಗಿತ್ತು. ಕೊನೆಗೆ ಮಕ್ಕಳು ನಮಗೆ ವ್ಯಾನಿಗೆ ಆಗದಿದ್ದ ಪ್ರಯುಕ್ತ ಇವಳನ್ನ ಬಸ್ಸಲ್ಲಿ ಕಳಿಸೋದು ಅಂತೇಳಿ ಆಯಿತು. ಹೀಗೆ ಒಂದಿನ ಕಳಿಸ್ತಾ ಇದ್ದೆ, ಒಬ್ಬಳನ್ನೇ ಕಳಿಸಿದ್ದೆ, ನಮ್ಮ ಸ್ಟೂಡೆಂಟ್ ಜೊತೆ ಕಳಿಸಿದ್ದೆ. ಅದು ಮುಂದೆ ಓಡೋಗ್ತೈತೆ, ಇದು ಹಿಡ್ಕೊಂಡು ಬ್ಯಾಗಲ್ಲಿ ಹಿಂಗೆ ಬುಡು ಹಿಂಗೆ ಓಡೋಗ್ತೈತೆ. ನಾನು ಹೆಂಗಾರಾಗಲಿ ಜೊತೆಗೆ ಹೋಗೋಣ ಅಂತ ಹಿಂದೆನೇ ಬಸ್ ಹತ್ತಿ ಹೋದೆ ಬೇಲೂರಿಗೆ. ಓಡಿದ್ರೆ ಆ ಹುಡುಗಿ ದೊಡ್ಡದು, ಸ್ವಲ್ಪ ಒಂದು 4ನೇ ಕ್ಲಾಸ್ ಹುಡುಗಿ. ಅದು ಮುಂದೆ ಓಡೋಗ್ತೈತೆ. ಇದು ಪಾಪ ಹಿಂದ್ಗಡೆಯ ಇದು ಹಸುವಿನಿಂದ ಕರು ಓಡೋದಂಗೆ ಓಡೋಗ್ತೈತೆ. ಇದು ನಾನು ಹಿಂದಿದೆ ನಿಂತ್ಕೊಂಡು ಅಲ್ಲಿಂದನೇ ದನೂ ಅಂತ ಕೂಗ್ತಿದ್ದಂಗೆ ಅಮ್ಮ ಅಂತ ಹೊತ್ತು ಬಾಗ್ ನನ್ನ ಹತ್ರ ತಪ್ಕೊಂಡಿತ್ತದು. ಅದೇ ಫಸ್ಟ್ ಮೆಮರೀಸ್. ಫಸ್ಟ್ ಕ್ಲಾಸಿಗೆ 1ನೇ ಕ್ಲಾಸಿಗೆ ಹೋದಾಗ ಅದು ಇನ್ನೂ ಮರೆಯೋಕ್ಕಾಗಂಗಿಲ್ಲ ನನಗೆ. ಅವಳ ಜೊತೆ ನಾನು ಹೊತ್ತು ಬಿಟ್ಟಿದ್ದೆ ಅಲ್ಲೇ ರೋಡಲ್ಲೇ. ನಿಮಗೇನಾದ್ರು ಇದೆಯಾ ಈ ಫೋಟೋ ಮೇಲೆ ಮಾತಾಡೋಕ್ಕೆ? ಇದು ಧೈರ್ಯವಾಗಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಚಿಕ್ಕ ಹುಡುಗಿನೂ. ಆಮೇಲೆ ಯಾರ ಜೊತೆನೂ ಹೋಗ್ತಾರೆ, ಒಬ್ಬಳೇ ಹೋಗಿ ಬಸ್ಸಲ್ಲಿ ಬರೋಲ್ಲ ಅವಳು ಒಬ್ಬಳೇ.
ರಾಜೇಶ್ವರಿ ಆಮೇಲೆ ಅವ್ರ ಜೊತೆ ಕಾಮಿಟ್ ಹಾಕಿ ಆಮೇಲೆ ಆಟ ಮಾಡಿ ಬಿಟ್ಟು ಆಟದಲ್ಲಿ ಹೋಗಿ ಬರೋಕ್ಕೆ ಶುರು ಮಾಡ್ಕೊಂಡು ಇವಾಗ ಯಾವ ಥರ ಧೈರ್ಯವಾಗಿದ್ದಾಳೋ ಅದೇ ಥರನೇ ಫಸ್ಟ್ ಸ್ಟ್ಯಾಂಡ್ ಹೋಗ್ಬೇಕಾದ್ರೂ ಯಾರನ್ನೂ ಇದು ಮಾಡ್ತಾರಲ್ಲ ಅಳ್ಳೋದು ರಗಳೆ ಮಾಡೋದು ಅವೆಲ್ಲ ಏನಿರಲ್ಲ, ಆರಾಮಾಗಿ ಹೋಗೋಣ, ಆರಾಮಾಗಿ ಬಸ್ಸಲ್ಲಿ ಬಂದು ಮನೆಗೆ ಬರೋದು ಸೀದಾ. ಗೈಸ್ ನಾನು ಎಷ್ಟು ಒಳ್ಳೆ, ನಾನು ಯಾರಿಗೆ ರಗಳೆ ಮಾಡಿ ನನಗೆ ಮಾಡ್ಸೋರು, ನಾನು ಏನು ಮಾಡಲಿ. ಸ್ಟ್ಯಾಂಡರ್ಡಲ್ಲಿ ಅದೇ ಕೆ ಪಿ ನಂಜುಂಡಿ ಅವರು ನಮ್ಮ ಊರಿಗೆ ಬಂದಿದ್ರು, ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ರು. ಅವ್ರಿಗೊಂದು ಸನ್ಮಾನ ಆಯಿತು. ಇಸ್ ಅ ವೆರಿ ನೈಸ್ ಪರ್ಸನ್. ಅವ್ರದ್ದು ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ ಇದಲ್ಲ, ನಿಮಗೆ ಗೊತ್ತಿರ್ಬೋದು. ಇನ್ನೊಂದೇನಪ್ಪ ಅಂತಂದರೆ ಗೈಸ್, ಫಸ್ಟ್ ಸ್ಟ್ಯಾಂಡರ್ಡಿಂದ ನಾನು ಆಲ್ಮೋಸ್ಟ್ 10th ತನಕ ಬೇಲೂರಿಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ಓದೋದಕ್ಕೆ ಅಂತ ಹೇಳ್ಬಿಟ್ಟು. ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಯಾರಿಗೂ ಗೊತ್ತಿಲ್ಲ. ಇಟ್ಸ್ ಓಕೆ. ಅವ್ರಿಗೆ ಹಾಕಿದ್ದ ಹಾರನ ತೆಗೆದ್ಬಿಟ್ಟು ಅವ್ರು ನನಗೆ ಹಾಕಿದ್ರು. ಇದರಲ್ಲಿ ನಮ್ಮಮ್ಮ ನೋಡಿ ಒಂದು 5 ರೂಪಾಯಿ ರೋಸ್ನ ಮುಡಿಸಿದ್ರು ನನಗೆ. ಬೇಲೂರಿಗೆ ಹೋದಾಗ ಸ್ಕೂಲಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದಾರಲ್ಲ, ಆವಾಗ ಡ್ಯಾನ್ಸಲ್ಲಿ ಎಲ್ಲ ಸ್ಟೂಡೆಂಟ್ ಜೊತೆ ಡ್ಯಾನ್ಸ್ ಮಾಡ್ತಾ ಇರೋದು ಫೋಟೋ ಇದು. ಸ್ಕೂಲ್ ಡೇನಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಪಾಪು ಅಷ್ಟೇ. ಪಾಪು ನಿಮಗೇನಿದೆಯಮ್ಮ ಇದ್ರ ಮೆಮೊರಿ? ಇದ್ರ ಮೆಮೊರೀಸ್ ಒಂದಿದೆ ನನಗೆ. ಇದು ಡ್ಯಾನ್ಸಿಗೆ ಅಂತ ನಾನು ಹೂವೆಲ್ಲ ಕೊಟ್ಟು ಕಳಿಸಿದ್ದೆ ಫಸ್ಟೇ, ನಾನು ಹೋಗೋಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅಂತ. ಅವಾಗ ಏನಾಯಿತು, ಏನು ಮಾಡಿಬಿಟ್ಯಾರೆ ಇವರು ಫೇವರೇಟ್ ಟೀಚರ್ ಒಬ್ರು ಏನು ಮಾಡ್ಯಾರೆ, ಇವಳು ಊರು ಕಿತ್ಕೊಬಿಟ್ಟು ಅವ್ರು ಮುಡ್ಕೊಬಿಟ್ಟವ್ರೆ. ಇವಳಿಗೆ ಮುಡಿಸೇ ಇಲ್ಲ. ನಾನು ಹೋಗೋವ್ರಿಗೆ ಕಾದಿದ್ದು, ಅಮ್ಮ ನನಗೆ ಹೂವಿಲ್ಲ, ಹೂವಿಸ್ಕೊಡು ಅಂತ. ಅವ್ರ ಟೀಚರ್ ಹತ್ರ ಮತ್ತೆ ಹೆಂಗೆ ಇಸ್ಕೊಳಕ್ಕಾಗ್ತದೆ? ನಾನು ಇಲ್ಲ ಮನೆ ಹಂಗೆಲ್ಲ ಇಸ್ಕೋಬಾರ್ದು ಟೀಚರ್ಸ್ ಹತ್ರ, ಮತ್ತೆ ನೀನು ಸ್ಕೂಲಲ್ಲಿ ಹೊಡಿತಾರೆ ನೋಡೋರು ಅಂತೇಳಿ ಅವಾಗ ಸಮಾಧಾನ ಮಾಡಿ ಹಂಗೆ ಡ್ಯಾನ್ಸಿಗೆ ಕಳಿಸಿದ್ದಾಯಿತು. ಆ ಕಡೆ ಇವತ್ತಿಗೆ ಇರೋ ಕೂದಲೆಲ್ಲ ಉದುರೋಗ್ಬಿಟ್ಟಿದ್ದು ಅವಾಗ. ನನಗೆ ಈ ಒಂದು ಫೋಟೋಯಿಂದ ಇರೋ ಮೆಮೊರಿ ಏನಪ್ಪ ಅಂತಂದರೆ ಮೇಕಪ್ ಮಾಡ್ಕೊಳ್ಳೋದು ಆಯಿತಾ. ಏನಪ್ಪ ಅಂತಂದರೆ ಟೀಚರ್ಸ್ ಇದಾರಲ್ಲ, ಅವ್ರು ಏನು ಮಾಡಿದರು ಅಂತಂದರೆ ಲಿಪ್ಸ್ಟಿಕ್ನ ತೊಗೊಂಡು ಇಲ್ಲಿಗೆ ಬೆಳೆದಿದ್ದು ಕಣ್ಣಿಗೆ ಬೆಳೆದಿದ್ದು ಅದಷ್ಟು ಕರೆಕ್ಟಾಗಿ ನೆನಪಿದೆ ನನಗೆ. ಬಟ್ ಚೆನ್ನಾಗಿ ಅನಿಸ್ತಿತ್ತು ಗೈಸ್, ಅವಾಗೆಲ್ಲ ಮೇಕಪ್ ಮಾಡಿಸ್ಕೊಳಕ್ಕೆ ಚೆನ್ನಾಗಿ ಅನಿಸ್ತಿತ್ತು ಅದೊಂದು. ಆಮೇಲೆ ಹುಡುಗಿ ಡ್ಯಾನ್ಸ್ ಮಾಡೋದಿತ್ತು. ಐ ರಿಯಲಿ ಹೇಟೆಡ್ ಬೀಯಿಂಗ್ ದಿಸ್ ಪಾರ್ಟ್ನರ್ ಡ್ಯಾನ್ಸ್ ಅಂಡ್ ಆಲ್ ಸ್ಟಫ್. ಅವಾಗ ಇಷ್ಟ ಆಗ್ತಿರ್ಲಿಲ್ಲ ನನಗೆ. ಜನದಲ್ಲಿ ಒಬ್ಬರೇ ನನಗೆ ಇವತ್ತು ಟಚ್ಚಲ್ಲಿರೋದು ಫ್ರೆಂಡ್ಸು. ನೋಡಿ ಹೆಂಗಿದ್ದೀನಿ, ಪಾಪಚ್ಚಿ ನಾನು. ಅಲ್ಲ ಪಾಪ ಹತ್ರ ಕಾಣಿಸ್ತೀನಿ ನೋಡಿ ಇದರಲ್ಲಿ. ಇದರಲ್ಲಿ ಏನು ಮೆಮೊರಿ ಅಂತಂತಂದರೆ, ಅವಳು ಈಗ ಚಿಕ್ಕ ಪಾಪು. ಅವಾಗ ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದರು, ಅವ್ರದ್ದು ಈ ಸೈಕಲ್ ಶಾಪ್ ಒಂದು ಪಕ್ಕದಲ್ಲೇ ಇತ್ತು. ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಕಸ್ಟಮರ್ ಬಂದಾಗ ಕೂರಿಸ್ಬಿಟ್ರೆ ಇವಳೇ ಮಾಡಿದ್ರೆ ಅಲ್ಲಿ ಅದರಲ್ಲಿ ಬಾಲ್ಸ್ ಬರುತ್ತೆ ಸೈಕಲ್ಲಿಗೆ ಹಾಕೋಕ್ಕೆ. ಅದ್ರ ಬಾಲ್ಸಲ್ಲಿ 8 ಬಾಲ್ಸ್ ನುಂಗಿಬಿಟ್ಟಿದ್ದಾಳೆ. ಅದು ನುಂಗ್ಬಿಟ್ಟು ಆಮೇಲೆ ಏನಾಯಿತು, ಅದು ಆರೋಗ್ಯ ಆಗಿಲ್ಲ, ಹೊಟ್ಟೆ ನೋವು ಬಂತೇನೆ ಅಳಕ್ಕೆ ಶುರು ಮಾಡಿದ್ಲು. ಅವತ್ತು ಸಾಲದ ಕೇರ್ ಮಾಡಿದರೆ ನಮ್ಮಲ್ಲಿ ತೆಗರಿಕಾಳು ಬಸ್ಸಾರು ಮಾಡಿಬಿಡಿದಾರೆ. ಅದು ಅಲ್ಲಿರ್ಲವಲ್ಲ, ನುಂಗಿರೋದು ಅಷ್ಟೇ, ಅಗ್ದಿಲ್ಲ. ಅದ್ರ ಜೊತೆ 8 ಬಾಲ್ಸ್ ಹೋಗಿದೆ. ಅವಂದ ಇನ್ನು ಕಾಳು ಸುಮಾರು ನುಂಗಿದ್ದಾಳೆ. ಆಮೇಲೆ ಅದು ಮೋಷನ್ ಹೋಗ್ಬೇಕಲ್ಲ, ಹೋದ್ಮೇಲೆ ಆಮೇಲೆ ನಾನು ವರ್ಕ್ ಮಾಡ್ತಾಯಿದ್ದೆ ಆಚೆ ಕಡೆ. ಕರೆದ್ಬಿಟ್ಟು ಅಪ್ಪ ಹ್ಞೂ ಅಂತೇಳಿ. ಆಮೇಲೆ ನಾನು ಯಾಕೆ ಹಿಂಗೆ ಇದು ಮಾಡ್ತಿತ್ತಲ್ಲ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಒಂದು ಕಡ್ಡಿ ತೊಗೊಂಬಿಟ್ಟು ಹೋಗ್ಬಿಟ್ಟು ಹಿಂಗೆಲ್ಲ ಪ್ರೆಸ್ ಮಾಡಿದೆ. ಡೌಟ್ ಬಂದು ಪ್ರೆಸ್ ಮಾಡಿದೆ. ಅದು ತೆಗಿತಾ 1 2 3 8 ಬಾಲ್ಸ್ ನುಂಗಿರೋದು. ಆಮೇಲೆ ಸಾಲದಕ್ಕೆ ಎಲ್ಲ ತೆಗರಿಕಾಳು ಅದೇ ಥರ ದಪ್ಪ ಇದ್ದಾವೆ, ಈ ಬಾಲ್ಸು ಅದೇ ದಪ್ಪ ಇದೆ. ಆಮೇಲೆ ಯಾಕೋ ಡೌಟ್ ಬಂದುಬಿಟ್ಟು ಕೊನೆಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆಕ್ ಮಾಡಿಸ್ತೀವಿ ಹೆಂಗಾರ ಆಗಲಿ ಅಂತ ಹೇಳ್ಬಿಟ್ಟು. ಅವತ್ತು ರಾತ್ರಿಯೆಲ್ಲ ನಿದ್ದೆ ಕೊಡಲಿಲ್ಲ ಒಟ್ಟು ನನಗೆ. ಬೆಳಿಗ್ಗೆ ಹೋಗಿ ಚೆಕ್ ಮಾಡಿದಾಗ ಏನು ಪ್ರಾಬ್ಲಮ್ ಇಲ್ಲ, ಅದು ಇದರಲ್ಲಿ ಹೋಗಿ ಮೋಷನಲ್ಲಿ ಹೋಗಿರುತ್ತೆ, ಆರಾಮಿರ್ತೆಲ್ಲ ಹೋಗಿ ಕರ್ಕೊಂಡೋಗಿ ಅಂತ ಕಳಿಸಿದ್ರು. ಆರಾಮಾಗಿ ಸೇಫಾಗಿ ಇದ್ದಾರೆ. ಅದರಿಂದ ಬಾಸ್ ರಾಣಿ ಅಂತ ಒಂದೊಂದು ಟೈಮಲ್ಲಿ ಕರಿತೀವಿ. ಒಂದೊಂದ್ಸಲ ಗೈಸ್ ಪ್ರೀತಿ ಜಾಸ್ತಿ ಆದಾಗ ಬಾಲ್ಸ್ ರಾಣಿ ಅಂತಾರೆ ಕಾಲು ಎಳೆಯೋಕ್ಕೆ. ಚಿಕ್ಕವಳಿದ್ದಾಗ ಆಗುತ್ತೆ ಗೈಸ್, ಏನು ಮಾಡೋಂಗಿಲ್ಲ. 3ನೇ ಕ್ಲಾಸಲ್ಲಿ ತೆಗೆದಂಥ ಫೋಟೋ. ಇವಳಿಗೆ ನನ್ನ ಮಗಳಿಗೆ ಹುಚ್ಚು ಅಂದರೆ ಯಾವುದೇ ಫಂಕ್ಷನ್ ನಡೀಲಿ ಅಲ್ಲಿ ಅವಳು ಡ್ಯಾನ್ಸ್ ಆಡಬೇಕು. ಅವಳಿಗೆ ಡ್ಯಾನ್ಸು ಪ್ರಿಯವಾದ ವಸ್ತು. ಬರಲಿಲ್ಲ ಅಂದರೂ ಕುಣಿಬೇಕು ಅನ್ನೋ ಅನ್ಸಷ್ಟು. ಯಾವಾಗಲೂ ಡ್ಯಾನ್ಸು ಅದು ಇದು ಯಾವಾಗಲೂ ಆಕ್ಟಿವಿಟೀಸಲ್ಲಿ ಇರ್ತಿದ್ಲು ಅವಳು. ಹಾಗಾಗಿ ನಾನು ಎಲ್ಲದಕ್ಕೂ ಸಪೋರ್ಟ್ ಕೊಟ್ಕೊಂತ ಬಂದ. ಈ ಫೋಟೋ ಏನಿದೆ ಇದು ನಾನು SCS ಅಂತ ಹೇಳ್ಬಿಟ್ಟು ಬೇಲೂರಲ್ಲಿ ಒಂದು ಸ್ಕೂಲು, ಆ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಪ್ರಾಬ್ಲಿ 4th ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಇದು ಆ್ಯಕ್ಚುಲಿ ಡ್ಯಾನ್ಸ್ದಲ್ಲ, ಫ್ಯಾಷನ್ ಶೋ ನಡೆಯುತ್ತಲ್ವ, ಅವಾಗ ಫ್ಯಾನ್ಸಿ ಡ್ರೆಸ್ ಅಂತೆಲ್ಲ ನಡೀತಿರುತ್ತಲ್ಲ. ಸೊ ಅದರಲ್ಲಿ ನನಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಭಾರಿ ಇಷ್ಟ. ಬಟ್ ಏನು ಮಾಡಬೇಕು ಗೊತ್ತಿಲ್ಲ. ಅಮ್ಮ ಬೇರೆ ಅವಾಗ ಅವ್ರದ್ದು ವರ್ಕ್ ಇರ್ತಿತ್ತು. ಸೊ ಆ ಟೈಮಲ್ಲಿ ಈ ತ್ರಿಶೂಲ ಏನು ಕಾಣಿಸ್ತಿದೆ ನೋಡಿ, ಅದು ನಮ್ಮಪ್ಪ ವೆಲ್ಡಿಂಗ್ ಕೆಲಸ ಮಾಡ್ತಾರಲ್ಲ, ಸೊ ಅಪ್ಪಂದು ಅದೇ ಓನ್ ಬಿಸ್ನೆಸ್ ಇದ್ದಿದ್ದು. ಸೊ ಅವರು ರಾತ್ರಿ ಮಾಡಿಕೊಟ್ಟಿದ್ದು ನನಗದು ತ್ರಿಶೂಲ ಫ್ಯಾಷನ್ ಶೋಗೆ ಅಂತ ಹೇಳ್ಬಿಟ್ಟು.
ಆಮೇಲೆ ಅದಕ್ಕೆ ಏನೇನೋ ಕಿರೀಟ ಏನೇನೋ ಹಾಕ್ಬಿಟ್ಟು ಹೆಂಗೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ವಿ. ಭಾರತಾಂಬೆ ಮಾಡ್ಬಿಡಿ. ಅದು ನಮ್ಮ ಅಮ್ಮನ ಸ್ಯಾರಿ ಆ್ಯಕ್ಚುಲಿ ಹೇಳ್ದಂಗೆನೆ. ಆ್ಯಂಡ್ ಕುತ್ಕೊಳಕ್ಕೆ ಸಿಂಹ ಇಲ್ಲ, ಏನು ಮಾಡೋದು, ಯಾರನ್ನೋ ಕೂರಿಸ್ಬಿಟ್ಟು ಒಂದು ಹೇಳ್ತಿದ್ದು ದುಪ್ಪಟ್ಟು ಹಾಕಿ ಅವನ್ನೇ ಸಿಂಹ ಮಾಡಿ ಅದ್ರ ಮೇಲೆ ಕುತ್ಕೊಂಡಿದ್ದಾಯ್ತು. ಸೊ ಏನೇನೋ ಜುಗಾಡುಗಳು, ಅದನ್ನೇ ಎಲ್ಲ ನೋಡ್ಕೊಂಡೆಲ್ಲ ಹಿಂದೆಗಡೆಲ್ಲ ನಗಾಡ್ತಾ ಇದ್ರು. ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. 4ನೇ ಕ್ಲಾಸಲ್ಲಿ ಓದ್ತಾ ಇದ್ದಂಥ ಫೋಟೋ ಇದು. ಅದರಲ್ಲಿ ಯಾವುದೋ ಒಂದು ಫ್ಯಾಷನ್ ಶೋ ಏನೋ ಮಾಡೋದ್ರಲ್ಲಿ ಈ ಡ್ರೆಸ್ಸಿಗೆ ಚಾಕ್ಲೇಟ್ ಗರ್ಲ್ ಅಂತ ಹೇಳ್ಬಿಟ್ಟು, ಇದು ಫುಲ್ಲು ಚಾಕ್ಲೇಟ್ ಇದೆ ನೋಡಿ ಡ್ರೆಸ್ಸಲ್ಲಿ, ಅದನ್ನು ಹಾಕ್ಕೊಂಡು ಅವಳು ಫ್ಯಾಷನ್ ಶೋ ಮಾಡಿದ್ಲು. ಇದು ಮೆಮೊರೀಸ್. ಇಲ್ಲ ಚಾಕ್ಲೇಟ್ ಇಲ್ಲ, ಅದು ಬೇರೆ 7th ಸ್ಟ್ಯಾಂಡರ್ಡಲ್ಲಿ ಮಾಡಿದ್ದು. ಗೈಸ್, ನಾನು ಪ್ರಾಬಬ್ಲಿ 6th ಸ್ಟ್ಯಾಂಡರ್ಡಲ್ಲಿದ್ದೆ ಈ ಒಂದು ಫೋಟೋ ತೆಗೆದಾಗ. ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಒಂದು ಫ್ಯಾಷನ್ ಶೋ, ಚಾಕ್ಲೇಟ್ ಗರ್ಲ್ ಅಂತೇನಿಲ್ಲ. ಫ್ಯಾಷನ್ ಶೋಲಿ ವಾಕ್ ಮಾಡೋದೆಲ್ಲ ಇರುತ್ತಲ್ಲ, ನಾರ್ಮಲಿ ರ್ಯಾಂಪ್ ವಾಕ್ ಏನಿರುತ್ತೆ. ಸೊ ಆ ಥರ ಡಿಫ್ರೆಂಟ್ ರ್ಯಾಂಪ್ ವಾಕ್ ಎಲ್ಲ ಇತ್ತು. ನಂದೊಂದು ಸೋಲೋ ರ್ಯಾಂಪ್ ಏನೋ ಇತ್ತು. ಅದೇ ಅಷ್ಟೇ, ಇನ್ನೇನಿಲ್ಲ. 7th ಸ್ಟ್ಯಾಂಡರ್ಡಲ್ಲಿ ಡ್ಯಾನ್ಸಿಗೆ ಸೇರಿದ್ದಾಗ ತೆಗೆದಂಥ ಫೋಟೋ. ಆ್ಯಕ್ಚುಲಿ ಈ ಡ್ರೆಸ್ ಅವಳದಲ್ಲ, ಯಾರೋ ಫ್ರೆಂಡ್ ಹತ್ರ ಎಲ್ಲ ಕರೆಕ್ಟ್ ಮಾಡ್ಕೊಂಡು ರೆಡಿಯಾಗೋಗಿ ಡ್ಯಾನ್ಸ್ ಮಾಡಿರೋದು. ಇದು ನಾನು ತೆಕ್ಕೊಟ್ಟಂಥ ಡ್ರೆಸ್ ಇದು. ಇದು ಗಂಡು ಮಕ್ಕಳು ಇದರಲ್ಲಿ ಇದು ಒಂದು ಡ್ಯಾನ್ಸ್ ಮಾಡಿ ಒಂದೇ 7th 2 ಡ್ಯಾನ್ಸನ್ನು ಮಾಡಿದ್ದಂಥದ್ದು ಇದು. ಎಸ್ ಟೋಟಲಿ 2 ಡ್ಯಾನ್ಸಲ್ಲಿ ಆ್ಯಕ್ಚುಲಿ 3 ಡ್ಯಾನ್ಸಲ್ಲಿ ಇದೆ ನಾನು 7th ಸ್ಟ್ಯಾಂಡರ್ಡಲ್ಲಿ. ಆ್ಯಂಡ್ ಅವಾಗ ನನಗೊಂದು ಅವಾರ್ಡ್ ಕೂಡ ಸಿಕ್ಕಿತ್ತು. ಅದೊಂದು ಫೋಟೋ ಇದೆ, ತೋರಿಸ್ತೀನಿ ರೀ. ನಾನು ತುಂಬ ಅಮ್ಮ ಹೇಳಿದ್ರಲ್ಲ ಆ ಥರ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಐ ರಿಯಲಿ ಯೂಸ್ ಟು ಲವ್ ಆಲ್ ದೋಸ್ ಥಿಂಗ್ಸ್. ಅವಾಗ ಇದೊಂದು ಫೋಟೋ ಇದೆ ನೋಡಿ, ಹೆಂಗಿದೆ ಟ್ಯಾನಾಗಿ ಒಳ್ಳೆ ಸುಟ್ಟೋಗಿರ್ತಾ ಇದ್ದೀನಿ. ಎಲ್ಲ ಒಂದು ನೆನಪುಗಳು ಇನ್ನೂ ಹಂಗೆ ಉಳ್ಕೊಂಡಿದೆ ಫೋಟೋಸು. ಮತ್ತು ಇನ್ನೊಂದು ರಾಸಿ ಅಲ್ಲ ಲಲ್ಲ ಒಂದು ಸಾಂಗ್ ಇತ್ತು, ಅದಕ್ಕಿದೆ ಡ್ಯಾನ್ಸ್ ಮಾಡಿದ್ದು ಫುಲ್ ಗ್ಲೌಸಲ್ಲಿ ಹಾಕೊಂಡು. ಇಟ್ಸ್ ಅ ವೆರಿ ಗುಡ್ ಮೆಮೊರಿ. ಇನ್ನೂ ನೆನಪಿದೆ, ಇದ್ರದ್ದು ನೆನಪಿಲ್ಲ ಗೈಸ್. ಇದ್ರ ಜೊತೆಗೆ ಅದು ಅವಳ ಫ್ರೆಂಡ್ಸ್ ಇಸ್ಕೊಂಡು ಹಾಕೊಂಡಿರೋ ಡ್ರೆಸ್ ಅಲ್ಲ ನಮ್ಗೆ. ಇವಳು ಇನ್ನೂ ನಂಗೆ ಸ್ವಲ್ಪ ಟಚ್ಚಲ್ಲಿದೆ. ಇದೊಂದು ಫೋಟೋ ನೋಡಿ. ಇದು ಆ್ಯಕ್ಚುಲಿ ಇವರಿಬ್ಬರಿಗೂ ಗೊತ್ತಿಲ್ಲ, ಬಿಕಾಸ್ ನಾನು ಟ್ರಿಪ್ಪಲ್ಲಿ ಹೋದಾಗ ತೊಗೊಂಡಿದ್ದು. ಇದು ನಾನು 8th ಇದ್ದಾಗ ತೊಗೊಂಡಿದ್ದಂಥ ಫೋಟೋ. ಇದು ಮುರುಡೇಶ್ವರದಲ್ಲಿ ತೊಗೊಂಡಿದ್ದಂಥ ಫೋಟೋ. ಇದು SLCಲಿ ತೆಗೆದಂಥ ಫೋಟೋ. ನಾವು ಬೇಲೂರಲ್ಲಿ ಬಾಡಿಗೆ ಮನೇಲಿದ್ವಿ. ಆವಾಗ ಮನೆಯಲ್ಲೇ ತೆಗೆದಂಥ ಫೋಟೋ, ಮೆಮರೀಸ್ಗೋಸ್ಕರ ಬಾಡಿಗೆ ಮನೇಲಿದ್ದಂಥದ್ದು. ಇದರಲ್ಲಿ ಅಣ್ಣ, ಅಪ್ಪ, ಅಮ್ಮ ಮತ್ತು ನಾನಿದ್ದೀವಿ. ಸೊ ಅಣ್ಣ ಮತ್ತು ಅಪ್ಪ, ಅಮ್ಮ ಎಲ್ಲ ನೋಡೋಕೆ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಅಮ್ಮ ಎಷ್ಟು ಸಣ್ಣಗಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚೇಂಜ್ ಆಗಿದ್ದೀವಿ ಎಲ್ಲರೂ. ನಾನು ಅಣ್ಣ ಎಲ್ಲರೂ ಸೇರಿಸಿ ತುಂಬ ಚೇಂಜ್ ಆಗಿದ್ದೀವಿ. ಕಲರ್ ಸೇಮ್ ಆಗಿದ್ದೀನಿ. ನಮ್ಮಪ್ಪ ಬ್ರೌನಿ ಗೈಸ್, ಬ್ರೌನಿ. ಎಲ್ಲಿ ಅಂದರೆ ಆಳ್ವಾಸಿಗೂ ನೀನು ಆ್ಯಕ್ಚುಲಿ SLCಲಿ ಡಿಸ್ಟಿಂಕ್ಷನ್ ತೆಗೆದ್ರೆ ನಿನ್ನ ಬೇರೆ ಕಡೆ ಓದಿಸ್ತೀನಿ, ಒಳ್ಳೆ ಸ್ಟ್ಯಾಂಡರ್ಡ್ ಕಾಲೇಜಲ್ಲಿ ಓದಿಸ್ತೀನಿ ಅಂತ ನಾನು ಭಾಷೆ ಕೊಟ್ಟಿದ್ದೆ. ಅಲ್ಲಿ ಏನು ಟ್ಯೂಷನ್ ತೊಗೊಳ್ದಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ 85% ತೆಗೆದಿದ್ಲು. ಆವಾಗ ನಾನು ಕಷ್ಟಪಟ್ಟು ಬಡ್ಡಿಗೆಲ್ಲ ತಂದುಬಿಟ್ಟು ನಾನು PU ಕಾಲೇಜಿಗೆ ಆಳ್ವಾಸಿಗೆ ತಗೊಂಡೋಗಿ ಸೇರಿಸಿದಂಥ ಅಲ್ಲಿ ನೋಡ್ಲಿಕ್ಕೆ ಹೋದಾಗ ಇದು ತೆಗೆದಂಥ ಫೋಟೋ ಸ್ಟುಡಿಯೋದಲ್ಲಿ ಆಳ್ವಾಸ ಇದರಲ್ಲಿ ಮೂಡುಬಿದಿರೆಯಲ್ಲಿ. 15 ಸಲ ಹೋಗೋದು ಬರೋದು ಇದೇ ಕೆಲಸ ನಮ್ಮದಾಯಿತು. ಕೆಲಸ ಬಿಡೋದು ಹೋಗ್ತಾ ಇರೋದು ನೋಡ್ಕೊಂಡು ಮಾತಾಡ್ಕೊಂಡು ಅದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತಿದ್ವಿ. ಊಟ ಮಾಡಿದ್ರೆ ಸೂಪರಾಗಿತ್ತು, ಏನು ತೊಂದರೆ ಇಲ್ಲ. ನಾನು LKG UKG ಅಮ್ಮ ಹೇಳ್ದಂಗೆ LKG ಹಳೆಬೀಡಲ್ಲೇ ಮಾಡಿದ್ದು, UKG KBೀಡಲ್ಲಿ ಮಾಡಿದ್ದು. 1st ಇಂದ 10th ತನಕ ಏನಿದೆ ಬೇಲೂರಲ್ಲಿ ಓದಿದ್ದು. ಆಮೇಲೆ PUಗೆ ನಾನು ಆಳ್ವಾಸ್ಗೆ ಹೋದೆ. ಸೊ ಆಳ್ವಾಸ್ ನಿಮಗೆ ಗೊತ್ತಿರ್ಬೋದು ಕಾಲೇಜ್ ಬಗ್ಗೆ, ಅದು ಮ್ಯಾಂಗ್ಳೂರು ಮೂಡುಬಿದ್ರಲ್ಲಿರುವಂಥದ್ದು. ಸೊ ಅಲ್ಲಿ ಹಾಸ್ಟೆಲಲ್ಲಿ ಹೆಂಗಪ್ಪ ಅಂತಂದರೆ ನಾನು 6 ಮಂತ್ಸಿಗೆ ಒಂದ್ಸಲ ಮಾತ್ರ ಮನೆಗೆ ಹೋಗೋ ಥರ ಇರ್ತಿತ್ತು. ಬಾಕಿ ಅಂತೆ ಏನೋ ಅಪ್ಪ ಆಮೇಲೆ ಹಿಂಗೆ ನಾನು ನೋಡೋದಕ್ಕೆ ಬರೋರು PGಗೆಲ್ಲ PG ಅಂತಿದ್ದೀನಿ, ಹಾಸ್ಟೆಲಿಗೆ ಬಂದು ಅಮ್ಮ ಇರ್ಬೋದಿತ್ತು. ಸೊ ಅಲ್ಲೋ ಇರ್ತಿತ್ತು ಆ ಥರ ಒಂದು ದಿನ ಇದ್ದೋಗೋರ ಜೊತೆಗೆ. ಸೊ ಹಾಗಾಗಿ ಅಲ್ಲಿ ಎಲ್ಲ ತುಂಬ ಲೈಕ್ ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ಅದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಲೈಫಲ್ಲಿ. ಹಾಸ್ಟೆಲ್ ಲೈಫು ತುಂಬ ಕಲಿತೀವಿ ಹಾಸ್ಟೆಲ್ ಲೈಫಲ್ಲಿ. ಮತ್ತು ಫ್ಯಾಮಿಲಿಯಿಂದನೂ ದೂರ ಇರ್ತೀವಲ್ಲ, ಸೊ ಒಂದು ಫ್ಯಾಮಿಲಿ ವ್ಯಾಲ್ಯೂ ಅನ್ನೋದು ಗೊತ್ತಾಗುತ್ತೆ. ಹೆಂಗಪ್ಪ ಅಂತಂದರೆ ಅಲ್ಲಿ ನಮಗೆ ಫೋನ್ ಇರಲಿಲ್ಲ. ಸೊ ಫೋನ್ ಇಲ್ಲದಾಗ ಏನಾಗ್ತಿತ್ತು, ಕಾಯಿನ್ ಬೂತ್ ಇರ್ತಿತ್ತು. ಸೊ ಒಂದು ದಿನಕ್ಕೆ 10 ಕಾಯಿನ್ಸ್ ಅಂತಲೇ ಏನೋ ಅಷ್ಟೇ ಸಿಗ್ತಾ ಇದ್ದಿದ್ದು. ತುಂಬ ರೇರ್ ಕೇಸಲ್ಲಿ ನಮಗೆ 20 ಕಾಯಿನ್ಸ್ ಏನಾದ್ರು ಸಿಕ್ಬಿಟ್ರು ಸಿಕ್ತಿತ್ತು. ಇಲ್ಲಾಂದರೆ ಕೆಲವು ಸಲ 5 ಕಾಯಿನ್ಸು ಆ ಥರ ಎಲ್ಲ ಇರ್ತಿತ್ತು. ಏನಾಗ್ತಿತ್ತಪ್ಪ ಅಂದರೆ ಕಾಯಿನ್ ಬೂತು ಕಾಯಿನ್ ನುಂಗ್ಕೊಬಿಡ್ತಿತ್ತು. ಅವಾಗ ಎಷ್ಟು ಹೊಟ್ಟೆ ಉರಿತಿತ್ತು ಅಂದರೆ, ಅವಾಗ ಕಲ್ತಿರೋದು ₹1 ವ್ಯಾಲ್ಯೂ. ಸೊ ಅವಾಗ ನೆನೆಸ್ಕೊಂಡ್ರೆ ಇನ್ನೂ ಹೊಟ್ಟೆ ಉರುತ್ತೆ, ಅವಾಗೆಲ್ಲ ಹಂಗೆ ಆಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಆಳ್ವಾಸ್ ಇಸ್ ನೋನ್ ಫಾರ್ ದೇರ್ ಕಲ್ಚರಲ್ ಆ್ಯಕ್ಟಿವಿಟೀಸ್. ಸೊ ಅದನ್ನು ನಾನು ತುಂಬ ಮಿಸ್ ಮಾಡ್ಕೋತೀನಿ ಆಳ್ವಾಸಿನ ಹೊರಗಡೆ ಬಂದಮೇಲೆ. ಸೊ ಈ ಫೋಟೋಸ್ ಎಲ್ಲ ನೋಡಿದಾಗ ನಂಗೆ ಅದೇ ನೆನಪಾಗೋದು, ಅಲ್ಲಿ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಹೆಂಗಿತ್ತು ಅಂತ ಹೇಳ್ಬಿಟ್ಟು. KP ನಂಜುಂಡಿಯವರು ನಮ್ಮ ಹಳೆಬೀಡಿಗೆ ಬಂದ ಸಂದರ್ಭದಲ್ಲಿ
ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹುಡುಗಿಯರನ್ನ ಹುಡುಕ್ತಾಯಿದ್ರು. ಅವಾಗ ಅಯ್ಯೋ ನನ್ನ ಮಗಳೇ ಇದ್ದಾಳೆ, ಯಾಕೆ ಬೇರೆಯವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ನಾನು ನನ್ನ ಮಗಳ ಕೈಯಲ್ಲಿ ಆಡಿಸಿದಂಥ ಸಂದರ್ಭದಲ್ಲಿ ಈ ಫೋಟೋನ ತೆಗೆದಿದ್ದು. ಗೈಸ್ ನನಗಂತೂ ಏನು ಹಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೆನಪಿಲ್ಲ, ಬಟ್ ಸೆಕೆಂಡ್ ಟೈಮ್ ಅವರು ಮತ್ತೆ ನಮ್ಮ ಊರಿಗೆ ಬಂದಿದ್ರು KP ನಂಜುಂಡಿ ಅವರು. ಸೊ ಆ ಟೈಮಲ್ಲಿ ಫುಲ್ಲು ಏನಂತಾರೆ ರೋಡ್ ರ್ಯಾಲಿ ಅಂತೆಲ್ಲ ಮಾಡ್ತಾರಲ್ಲ, ಸೊ ಅದೆಲ್ಲ ಮಾಡಿದ್ರು, ಅದು ನೆನಪಿದೆ ನನಗೆ. ಆ ಟೈಮಲ್ಲಿ ನಾನೇನೋ ಮಾತಾಡಿ ಮತ್ತು ಹಾಡೆಲ್ಲ ಹೇಳಿರೋದಿದು. ಈ ಒಂದು ಫೋಟೋ ಏನಿದೆ, ನಾನು ಏನು ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ಸೊ ಅವಾಗ ನಮ್ಮ ಅಣ್ಣ ಮತ್ತು ಅಣ್ಣನ ಫ್ರೆಂಡು ರಾಕೇಶ್ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರು ಬರೋರು ಬಂದ್ಬಿಟ್ಟು, ಅಂದರೆ ಅವನು ನಮ್ಮ ಅಣ್ಣ ಮತ್ತು ರಾಕೇಶ್ ಅಣ್ಣ ಇಬ್ಬರು ಸೇಮ್ ಗೌರ್ಮೆಂಟ್ ಸ್ಕೂಲ್ ಅದು. ಸೊ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಹೈಸ್ಕೂಲು. ಸೊ ಅವಾಗ ಅಲ್ಲಿ ಬಂದುಬಿಟ್ಟು ಹೀಗೆ ಹೊರಗಡೆ ಹೋಗಬೇಕು ಅಂತೆಲ್ಲ ಏನೇನೋ ಪರ್ಮಿಷನ್ ತೊಗೊಂಡು ಸುಳ್ಳು ಹೇಳ್ಬಿಟ್ಟು ನನಗೆ ಏನು ಫಾಲ್ಸ್ ಇರ್ತಿತ್ತು, ಚಿಕ್ಕಮಗಳೂರು ಒಂದು ಫಾಲ್ಸ್ ಇದೆ, ಸೊ ತುಂಬ ಫೇಮಸ್ ಆ ಫಾಲ್ಸ್ಗೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗೋರು ನನಗೆ. ಸೊ ಆ ಒಂದು ಮೆಮೊರಿ ಇದು. ಅವ್ರದ್ದು ಸ್ಕೂಟಿ ಏನಿದೆ ಅದನ್ನು ನಾನು ಓಡಿಸ್ತಾ ಇದ್ದೆ ಎಲ್ಲ. ಅದೊಂದು ಮೆಮೊರಿ, ಚಿಕ್ಕಮಗಳೂರಲ್ಲಿ ಹೋಗ್ತಾ ಇದ್ದಿದ್ದು ನಾನು, ಅಣ್ಣ, ರಾಕೇಶ್ ಅಣ್ಣ. ಅದೇ ಥರ ಇನ್ನೊಂದು ಮೆಮೊರಿ, ಅಣ್ಣ, ರಾಕೇಶ್ ಅಣ್ಣ ಮತ್ತು ಇದು ಗೀತಾ ಅಂತ ನನ್ನ ರಿಲೇಷನು. ಸೊ ನಾವು 4 ಜನ, ಅಂದರೆ ನಮ್ಮ ಮನೆಗೆ ಬಂದು ಗೀತಾ ವೆಕೇಷನಲ್ಲಿ ಉಳ್ಕೋತಾ ಇದ್ಲು. ಆವಾಗ ರಾಕೇಶ್ ಅಣ್ಣ ಅಂದರೆ ನನಗೆ ತುಂಬ ಅಂದರೆ ನಮ್ಮ ಫ್ಯಾಮಿಲಿಗೆ ಫುಲ್ ಕ್ಲೋಸು. ಸೊ ಅವರು ಯಾವಾಗಲೂ ನಮ್ಮ ಫ್ಯಾಮಿಲಿಗೆ ಬಂದು ಯಾವಾಗಲೂ ಜೊತೆಗಿರೋರು. ಸೊ ಹಾಗಾಗಿ ನಾವೆಲ್ಲ ಟೆಂಪಲ್, ಬಸ್ತಿಹಳ್ಳಿಲಿ ಒಂದು ಟೆಂಪಲ್ ಇದೆ, ಹಳೆಬೀಡಿಗೆ ರಿಲೇಟೆಡ್, ಏನು ಅಂದರೆ ಹೊಯ್ಸಳೇಶ್ವರ ಟೆಂಪಲ್ ಇದೆ, ಅದ್ರ ರಿಲೇಟೆಡ್ ಟೆಂಪಲ್ನೇ. ಸೊ ಅಲ್ಲಿ ಹೋದಾಗ ಈ ಒಂದು ಫೋಟೋನ ತೊಗೊಂಡಿದ್ದು, ಅದ್ರ ಮೆಮೊರಿ ಫೋಟೋ. ಆಮೇಲೆ ಕಮಿಂಗ್ ಟು ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರಿಗೆ ಬಂದಮೇಲೆ ಇದು ಬಂದ್ಬಿಟ್ಟು ನನ್ನ PG ಮೇಟ್ ಆಯಿತು. ನನಗೆ ಅವ್ರ ಹೆಸರು ಮರ್ತೋಗ್ಬಿಟ್ಟಿದೆ, ಬಟ್ ಅವರೇನೋ ಓದ್ತಾ ಇದ್ರು ಅವಾಗ, ತುಂಬ ನನಗೆ ಕ್ಲೋಸ್ ಇದ್ದರು. ಸೊ ನಾನು ಅವಾಗ ಆ ಟೈಮಲ್ಲಿ ಮೂವಿಗೆಲ್ಲ, ಸೀರಿಯಲ್ಸ್ಗೆಲ್ಲ ಆಡಿಷನ್ ಎಲ್ಲ ಕೊಡೋಕೆ ಹೋಗ್ತಿದ್ದೆ ಇವ್ರ ಜೊತೆ. ಅದೆಲ್ಲ ಒಂದು ನೆನಪಿದೆ. ಅವಾಗ ನನ್ನ ಫೇಮ್ ಗೇಮ್ ಏನೂ ಇರಲಿಲ್ಲ ಗೈಸ್, ನಾನು ತುಂಬ ರ್ಯಾಂಡಮ್, ಯಾರಿಗೂ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನಂದು ಐ ಡೋಂಟ್ ನೋ, ಮೇ ಬಿ ಚೆನ್ನಾಗಿ ಮಾಡಿರಲಿಲ್ಲ ಅಂತ ನನಗೆ ಮತ್ತೆ ವಾಪಸ್ ಏನೋ ಕರೆದಿರಲಿಲ್ಲ ಅನಿಸುತ್ತೆ. ನಾನು ಡಬ್ಬ ಥರ ಪ್ರಾಬ್ಲಮ್ ಮಾಡಿದ್ದೆ ಅನಿಸುತ್ತೆ ಆಡಿಷನ್ನ. ಆದಮೇಲೆ ಇದು ನಾನು BCom ಮಾಡಬೇಕಾದ್ರೆ ನನ್ನ ಫ್ರೆಂಡ್ಸ್ ಜೊತೆ ತೊಗೊಂಡಿದ್ದು, ನನ್ನ ಫ್ರೆಂಡ್ ಅಂಜು ಅಂತ ಹೇಳಿಬಿಟ್ಟು. ಸೊ ಇವಾಗ ಅವಳದು ಈ ತಿಂಗಳಲ್ಲಿ ಮದುವೆ ಇದೆ. ಸೊ ಮದುವೆ ಆಗ್ತಿದ್ದಾಳೆ, ಅವಳು CS ಮಾಡ್ತಿದ್ದು. ಆ್ಯಂಡ್ ಇದನ್ನು, ಈ ಒಂದು ಫೋಟೋನ ಏನಿದೆ, ಮಂತ್ರಿ ಮಾಲ್ ಮುಂದೆ ತೊಗೊಂಡಿದ್ದು ಗೈಸ್. ಇವತ್ತು ಮಂತ್ರಿ ಮಾಲಲ್ಲಿ ಒಂದು ಶಾಪ್ ಇಟ್ಟಿದ್ದೀನಿ. ಐ ಫೀಲ್ ಸೊ ಪ್ರೌಡ್ ಆಫ್ ಮೈ ಸೆಲ್ಫ್. ಫಸ್ಟ್ ಬೆಂಗಳೂರಿಗೆ ನಾವು BComಗೆ ಸೇರಿಸುವಾಗ ಬಂದಾಗ ತೆಕ್ಕೊಂಡಂಥ ಫೋಟೋ. ಸೇರಿಸಾಗಿ ಒಂದು 2 ತಿಂಗಳಿಗೆ ನಾನು ನೋಡಲಿಕ್ಕೆ ಅಂತ ಬಂದೆ ಬ್ಯಾಂಗ್ಳೂರಿಗೆ. ಆವಾಗ ಒಂದು ಹೋಟೆಲಲ್ಲಿ ತೆಗೆದುಕೊಂಡಿದ್ವಿ. ಇದು ಮತ್ತು ಇದು CLV, ನಮ್ಮ ಧನು ಫ್ರೆಂಡ್ ಇವರು CLV ಅಂತ ಹೇಳ್ಬಿಟ್ಟು ಫಾರಿನರ್ಸು ಅವರು. ನಾವು ಎಲ್ಲ ಒಟ್ಟಿಗೆ ಒಂದು ಹೋಟೆಲಲ್ಲಿ ತೆಗೆಸ್ಕೊಂಡಿದ್ದಂಥ ಫೋಟೋ. ಸೊ ಈ ಒಂದು ಫೋಟೋ ಏನಿದೆ, ನಾನು PGಲಿ ಇರ್ತಾ ಇದ್ದೆ ಬ್ಯಾಂಗ್ಳೂರು ಸ್ಟಾರ್ಟಿಂಗ್ ಡೇಸ್ ಬಂದಾಗ. ನಾನು CA ಮತ್ತು ಅಂದರೆ CPT ಎಕ್ಸಾಮ್ಸ್ ಕೊಡ್ತಾಯಿದ್ದೆ, ಅದ್ರ ಜೊತೆಗೆ BCom ಈವ್ನಿಂಗ್ ಕಾಲೇಜಿಗೆ ಜಾಯಿನ್ ಆಗಿದ್ದು. ಸೊ ಆ ಟೈಮಲ್ಲಿ PGಲೆಲ್ಲ ಎತ್ಕೊಂಡು ಓದ್ಕೊಂಡು, ಆಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಫುಲ್ ಟೈಮ್ ಜಾಬ್. ಸೊ ಈ ಫೋಟೋ ನೋಡಿದಾಗ ಅದೆಲ್ಲ ನೆನಪಾಗುತ್ತೆ ನನಗೆ. ಅಂದರೆ ಲೈಕ್ ಫ್ಯಾಮಿಲಿಯಿಂದ ಮತ್ತೆ ದೂರ ಇದ್ದು ಆಳ್ವಾಸ್ ಆದಮೇಲೆ ಬ್ಯಾಂಗ್ಳೂರಲ್ಲಿ ಒಂದು ಏನೇನು ಸ್ಟ್ರಗಲ್ಸ್ ಇತ್ತು, ಮತ್ತು ಇಟ್ ರಿಮೈಂಡ್ಸ್ ಮೀ ಆಫ್ ದೋಸ್ ಡೇಸ್ ಇದು. ಆ್ಯಂಡ್ ಇದು CLV ಬಂದ್ಬಿಟ್ಟು ನನಗೆ ಆಲ್ಮೋಸ್ಟ್ ಅವ್ರು ಇಂಡಿಯಾಗೆ ಬಂದಾಗಲೆಲ್ಲ ನಂಗೆ ಸಿಗೋರು. ಅವ್ರದ್ದು ಯಾವಾಗಲೂ ಸಪ್ರೇಟಾಗಿ ಒಂದಿನ ಸ್ಟೋರಿ ಹೇಳ್ತೀನಿ. ಇದು ನಾವು ಇಸ್ಕಾನ್ ಟೆಂಪಲಿಗೆ ಅಮ್ಮ, ನಾನು ಮತ್ತು CLV ಹೋಗಿದ್ವಿ. ಆ ಒಂದು ಮೆಮೊರಿ ಫೋಟೋ ಇದು ಬ್ಯಾಂಗ್ಳೂರಲ್ಲಿ. ಮತ್ತು ಆಳ್ವಾಸಲ್ಲಿ ನುಡಿಸಿರಿ ಮತ್ತು ವಿರಾಸತ್ ಅಂತ ಹೇಳಿಬಿಟ್ಟು 2 ದೊಡ್ಡ ಫಂಕ್ಷನ್ಸ್ ನಡೆಯುತ್ತೆ. ಸೊ ವಿರಾಸತ್ ಟೈಮಲ್ಲಿ ಅಣ್ಣ ಬಂದಾಗ ಅವನ ಜೊತೆ ತೊಗೊಂಡಂಥ ಫೋಟೋ ಇದು. ನನಗೊಂದು ಸಲ ಹಳಿಸ್ಬಿಟ್ಟಿದ್ರು. ಏನಪ್ಪ ಅಂತಂದರೆ, ಒಂದು ಕಡೆ ನಾನು ನಡ್ಕೊಂಡು ಹೋಗಿದ್ದೆ, ಅಲ್ಲಿ ಏನಪ್ಪ ಅಂತಂದರೆ ಎಲ್ರಿಗೂ ಎಂಟ್ರಿ ಇರಲ್ಲ ಅಲ್ಲಿ. ನಾನು ಹಾಗಾಗಿ ಆ ಕಡೆ ಹೋಗ್ಬಿಟ್ಟಿದ್ದೀನಿ, ನಮ್ಮ ಅಣ್ಣಂಗೆ ಮತ್ತು ನನ್ನ ಫ್ಯಾಮಿಲಿಗೆ ಬರೋಕ್ಕೆ ಬಿಡ್ತಾಯಿಲ್ಲ. ಆಮೇಲೆ ನಾನು ಅಲ್ಲೇ ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆಮೇಲೆ ಇನ್ನೇನೋ ಮಾಡಿ ಹೆಂಗೋ ಮಾಡಿ ನಮ್ಮ ಮತ್ತೆ ಹಿಂಗೆ ಮೀಟ್ ಮಾಡಿದ್ದಾಯಿತು ವಿರಾಸತ್ತಲ್ಲಿ. ಎಲ್ಲ ಒಂಥರ ನೆನಪುಗಳಿವಾಗ. ಆ ಒಂದು ಮೂಮೆಂಟ್ಸ್ಗೆ ನಮ್ಮನ್ನು ಮತ್ತೆ ಕರ್ಕೊಂಡು ಹೋಗುತ್ತೆ ಆ ಫೋಟೋಸ್ಗಳನ್ನೆಲ್ಲ ನೋಡಿದ್ರೆ. ನನಗೆ ಅವಾಗ ಹಾಸ್ಟೆಲಲ್ಲಿ ನಾನು ಅಲ್ಲಿ ಫುಡ್ ಏನು ತಿಂತಿದ್ದೆ, ಬಾಯ್ಲ್ಡ್ ರೈಸು. ನೀವು ಯಾರಾದರೂ ಹಾಸ್ಟೆಲಲ್ಲಿ ಅಥವಾ ಆಳ್ವಾಸಲ್ಲಿ ಹೋದ್ರೆ ನಿಮಗೆ ಗೊತ್ತಿರುತ್ತೆ ಬಾಯ್ಲ್ಡ್ ರೈಸು, ಮತ್ತು ಅಲ್ಲಿ ಯಕ್ಷಗಾನ, ನೋ TV ಇದೆಲ್ಲ. ಮತ್ತು ಇಟ್ ರಿಮೈಂಡ್ಸ್ ಮೀ ಆಫ್ ದೋಸ್ ಡೇಸ್. ಲೈಫಲ್ಲಂತೂ ಹ್ಯಾವ್ ಲೈಕ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಯಾವ ಥರಪ್ಪ ಅಂತಂದರೆ, ಹಾಸ್ಟೆಲ್ ಲೈಫ್ ನೋಡಿದ್ದೀನಿ, PG ಲೈಫ್ ನೋಡಿದ್ದೀನಿ, ಮತ್ತು ನಾನು ವರ್ಕ್ ಮಾಡಬೇಕಾದ್ರೆ ವರ್ಕ್ ಮತ್ತು ಅದ್ರ ಜೊತೆಗೆ ಸ್ಟಡೀಸ್ ಮಾಡೋ ಆ ಲೈಫ್ನ ಕೂಡ ನೋಡಿದ್ದೀನಿ. ಮತ್ತು ಫ್ಯಾಮಿಲಿ ಜೊತೆ ಮನೆ ಕಟ್ಟಬೇಕಾದ್ರೆ ಟೈಮ್ ಎಲ್ಲ ಇರುತ್ತೆ ಗೊತ್ತಾ. ಸೊ ನಮ್ಮ ಅಪ್ಪ ಅಮ್ಮ ಮನೆ ಕಟ್ಟೋದು, ಅಪ್ಪ 11 ಗಂಟೆ ತನಕ ಎಲ್ಲ ವೆಲ್ಡಿಂಗ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರೋರು. ಆ್ಯಂಡ್ ನನಗೆ ಅಪ್ಪ ಜುಟ್ಟೆಲ್ಲ ತುಂಬ ಚಿಕ್ಕವಳು ಅವಾಗ, ಜುಟ್ಟೆಲ್ಲ ಹಾಕಿ ಬ್ಯಾಗೆಲ್ಲ ರೆಡಿ ಮಾಡಿಸಿ ಕಳಿಸೋರು. ಅವಾಗ ಅಮ್ಮ ಸ್ಕೂಲಲ್ಲಿ ಇರ್ತಿದ್ರು. ಆ್ಯಂಡ್ ಆ್ಯಂಡ್ ಅಮ್ಮ ಟೀಚರ್ ಆಗಿದ್ದಾಗ ನಾನೊಂದ್ಸಲ ನಾಯಿ ಕೈಲಿ ಕಚ್ಚಿಸ್ಕೊಂಡಿದ್ದೆ. ಅವಾಗ ನನಗೆ
16 ಇಂಜೆಕ್ಷನ್ ಹಾಕಿಸ್ಕೊಂಡು ನಮ್ಮಮ್ಮ ಅವ್ರು ಸ್ಕೂಲಲ್ಲಿ ಟೀಚರ್ ಆಗಿದ್ರಲ್ಲ ಅಲ್ಲೇ ಕರ್ಕೊಂಡೋಗೆಲ್ಲ ಮಲಗಿಸ್ಕೊಳ್ಳೋರು. ಸೊ ಒಂಥರ ಒಂದು ಲೈಫ್ ಅನ್ನೋದು ಎಷ್ಟು ಒಂದು ಮಿಕ್ಸ್ಚರ್ ಆಫ್ ಎಕ್ಸ್ಪೀರಿಯನ್ಸಸ್ ಅಲ್ವಾ. ಸೊ ನಿಮಗೂ ಕೂಡ ಒಂದು ಮೆಮೊರೀಸ್ ಅಂತ ಇದ್ದರೆ ಈ ಥರ ಏನೋ ಆ ಮೂಮೆಂಟ್ಸಲ್ಲಿ ತೊಗೊಂಡಿರೋಂಥ ಫೋಟೋಸ್ ಇದ್ದರೆ ಸೊ ಅದನ್ನು ಕಾಪಾಡ್ಕೊಳ್ಳಿ. ಬಿಕಾಸ್ ಲಾಸ್ಟಲ್ಲಿ ನಮಗೆ ಉಳಿದಿರೋದು ಇನ್ನೇನು ಗೈಸ್, ಈ ಮೆಮೊರೀಸ್ ಅಲ್ವಾ, ನಾವು ಮಾಡಿರೋಂಥ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋಂಥ ಮೂಮೆಂಟ್ಸೇ ಅಲ್ವಾ ಇಸ್ ದ ಗ್ರೇಟೆಸ್ಟ್ ಥಿಂಗ್. ನಿಮ್ಮ ಲೈಫಲ್ಲಿ ಈ ಥರ ಫೋಟೋಸ್ ಮಾತ್ರ ಅಂತಲ್ಲ, ಏನೇ ಒಂದು ವಸ್ತು ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಿರ್ತೀರ, ಅಲ್ಲಿಂದ ಏನೋ ಒಂದು ಐಟಮ್ ತೊಗೊಂಡ್ರೆ ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಬಿಕಾಸ್ ಒಂದಿನ ವೆನ್ ಯು ಲುಕ್ ಬ್ಯಾಕ್ ಆ್ಯಂಡ್ ಸಿ ಆ ಒಂದು ಐಟಮ್ ಎಲ್ಲೋ ಒಂದು ಕಡೆ ಸಿಕ್ತಾಗ ಆ ಒಂದು ಪೂರಾ ಮೆಮೊರೀಸ್, ಆ ಒಂದು ಮೂಮೆಂಟಲ್ಲಿ ಏನೋ ಮೂಮೆಂಟ್ ಸ್ಪೆಂಡ್ ಮಾಡಿರ್ತೀರ ಅದೆಲ್ಲ ನೆನಪಾಗುತ್ತೆ. ಸೊ ಲೈಫ್ ಈಸ್ ಆಲ್ ಅಬೌಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಮೆಮೊರೀಸ್. ಸೊ ಎಲ್ಲದನ್ನು ಎಂಜಾಯ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಮಾಡಿ ಗೈಸ್, ಏನು ಅಂತ ಅನಿಸುತ್ತೆ ಅಂತ. ಹೀಗೆ ನೋಡ್ತಾರಿ, ಸಬ್ಸ್ಕ್ರೈಬ್ ಮಾಡ್ತಾರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಸವಿ ಸವಿ ನೆನಪು, ಸಾವಿರ ನೆನಪು.